ಅಂಬರು ಹರಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನ ರಾಜನ ಬಿರಿದು ಸಂಸ್ತುತಿಸಿ ಕೈ ಮುಗಿದಂಬು ಜಮಸನವಾಣಿಯರ ಪಾದ ಪುಜೆ ಬುಡಬಡಿದ ಬನ್ನಿ ಬರಿ ಕಥಾಮೃತವ ಧರ್ಮರಾಯ ಅಂತ ಕೇಳಿದ್ದೇವೆ. ಹಸ್ತಿನಾವತಿಯ ಧರ್ಮರಾಯನ ಅಶ್ವಮೇಧದ ದುರಗತ ಬೆಂಗಾವಲಿಗೆ ಹೊರಟವರು ಯಾರೆಂದು ಕೇಳಿದ್ದೀರಿ? ಮಹಾಶಯ ಅಂತ ಕೇಳಿದ್ದೇವೆ. ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಕುದುರೆಯ ವಿಚಾರಣೆ ಆಗಬೇಕಲ್ಲ. ಯಾರಲ್ಲಿ? ತುಂಬಾ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ತಂಟೆಲ್ಲ ಮಾಡ್ಲಿಕ್ಕಿಲ್ಲ. ನಾನು ಪ್ರಭುಗಳ ಹತ್ರ ಮಾತಾಡಿ ಬರ್ತೇನೆ. ಇಲ್ಲಿ ತನಕ ಇಲ್ಲೇ ಇರ್ಬೇಕು, ಆಚೆ ಈಚೆ ಹೋಗ್ಲಿಕ್ಕಿಲ್ಲ. ಪ್ರಭು ಅದೆಂತದ್ದು ಪ್ರಭು 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 ಅಂತ ಹೇಳಬೇಕು. ಪ್ರಭು ಅಡ್ಡವಿದ್ದ ಪ್ರಭು. ಹಸ್ತಿನಿಯ ಕುದುರೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿನಗೆ ವಹಿಸಿದ್ದೇನೆ. ಹೌದು. ಹೇಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೀಯಾ? ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ರಾಯರೇ. ನಮ್ಮ ಹಸ್ತಿನ ಇಲ್ಲಿ ಕುದುರೆ ಎಲ್ಲಿ ಉಂಟು ಅಂತ? ಅಲ್ಲಿ. ಓಹೋ, ಇಲ್ಲಿ ಬಾ ಇಲ್ಲಿ ಬಾ.
ಹಸ್ತಿನಿಯಿಂದ ಹೊರಟಾಗ ಕುದುರೆಯ ಮೈಯಲ್ಲೆಲ್ಲ ಚಿನ್ನಾಭರಣದಿಂದ ಶೃಂಗರಿಸಲ್ಪಟ್ಟಿತ್ತು. ಈಗ ಎಲ್ಲುಂಟು ಚಿನ್ನ? ಅಲ್ಲಿ ಒಂದು ಗಂಟು. ಅದ್ಯಾಕೆ ಹಾಗೆ? ಅಮ್ಮ ಕುದುರೆ ಕಾಡು ಬೆಟ್ಟ ಎಲ್ಲ ಹೋಗ್ತದಲ್ಲ, ಆಹಾ, ಈ ಕಲ್ಲರು ಕಾಕರು ಕೋಕರು ಯಾರು ಬರ್ತಾರೆ ಅಂತ ಗೊತ್ತಾಗಿಗೆ ಇಲ್ಲ. ಹಾ, ಅವ್ರು ನನ್ನ ನಿಟ್ಟು ಬಂಗಾರ ಒಡೆ ಎಲ್ಲ ತಗೊಂಡೋದ್ರೆ ಯಾರು ಅದಿಗೋಣಿ? ಮತ್ತೆ ನೀವು ನನ್ನ ಹತ್ರ ಎಲ್ಲ ಕೇಳು. ಓ ಹಾಗೆ ಹಾಗೆ, ಒಳ್ಳೆಯ ಯೋಚನೆ. ಅಲ್ಲ, ಕುದುರೆಯ ಮೈಯಲ್ಲೆಲ್ಲ ಧೂಳು ತುಂಬಿ ಹೋಗಿದೆ, ಮಲಿನವಾಗಿದೆ. ಹೇಗೆ ಸ್ನಾನ ಮಾಡಿಸುವುದಿಲ್ವಾ ನೀನು? ಸರಿಯಾಗಿ ಸ್ನಾನ ಮಾಡಿಸ್ತೇನೆ ನಾನು ಹೇಳಿದ್ದಲ್ಲ, ಪನ್ನೀರಿನಲ್ಲಿ ಸ್ನಾನ ಮಾಡಿಸಬೇಕು ಎಂಬುದಾಗಿ. ಅದು ನನ್ನೊಂದು ಉಪಾಯ ಯೋಜನೆ ರಾಯರ. ಉಪಾಯ ಯೋಜನೆ? ಏನದು ಉಪಾಯ ಯೋಜನೆ? ಬೆಳಿಗ್ಗೆ ಎದ್ದ ಕೂಡ್ಲೆ ತಣ್ಣೀರ್ ಬಾವಿಗೆ ಹೋಗುದು. ತಣ್ಣೀರ್ ಬಾವಿ? ಎಂತದದು? ತಣ್ಣೀರ್ ಬಾವಿ, ತಣ್ಣೀರಿನ ಬಾವಿ. ಹಾ, ಅದೇ ಅದೇ. ಹಾ, ಮುಂದೆ ಹೋಗ. ತಣ್ಣೀರ್ ಬಾವಿಗೆ ಹೋಗುದು. ಹಾ, ಸ್ನಾನ ಮಾಡಿ ಪನ್ನೀರ್ ಚಿಲ್ಲಿ ಮಾಡುದು. ಎಂತದು? ಪನ್ನೀರ್ ಚಿಲ್ಲಿ. ಪನ್ನೀರನ್ನು ಚೆಲ್ಲುವುದು, ಹಾ, ಹೌದು. ಸೂಸುವುದು. ಹಾ ಹಾ, ಮುಂದೆ ಹೋಗಲಿ. ಹಾಗೆ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ರಾಯರ. ಹಾ ಹಾ, ಹಾಗೆ ಹಾಗೆ, ಒಳ್ಳೆಯದು ಒಳ್ಳೆಯದು. ಮತ್ತೆ ನಮ್ಮ ಕುದುರೆ ತುಂಬಾ ಸೊರಗಿದ ಹಾಗೆ ಕಾಣುತ್ತಾ ಉಂಟು. ಎಂತ ತಿನ್ನಿಸೋದಿಲ್ವಾ? ನೀನೇ ತಿನ್ನುವುದು ಕಾಣ್ತದೆ. ಸರಿ ತಿನ್ನಿಸ್ತೇನೆ ರಾಯರ. ಏನೇನ್ ತಿನ್ನಿಸ್ತೀಯಾ? 6 ಸೇರು ಉರುಳಿ, 6 ಸೇರು ಉರಳಿ, 3 ಸೇರು ಕಡಲಿ, 3 ಸೇರು ಕಡಲೆ. ತೊಳ್ದು 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 ಹಾ, ಬೇಯಿಸಿ 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 ಸಾಕು ಬೇಯಿಸಿ ಸಾಕು, ಅಂಬಲಿ ಆದಿತ್ತು. ನೀನು ಹಾ, ಅದ್ರ ಜೊತೆ ಬೇಯಿಸಿ ಹಾ, ತಿಳಿಯೋದಿಕ್ಕೆ ಹ್ಮ್. ಅದ್ರ ಕಡ್ಲೆನ ಅಂತಿಂದು. ಅದ್ಯಾಕೆ ಹಾಗೆ? ಅದು ಅಜ್ಜಿ ಹೇಳ್ತಾ ಇದ್ರು, ಹ್ಮ್. ಸರದಲ್ಲಿ ಸಾರ ಇದೆ ಅಂತ. ಸರದಲ್ಲಿ ಸಾರ ಇದೆ. ಹಾ, ಹೌದು. ಹ್ಮ್. ಹಾಗೆ ತಿಳಿಯೋದಿಕ್ಕೆ ಹ್ಮ್. ಕಡ್ಲೆ ನನ್ಗೆ ನಮ್ಮ ಹಾಗಾದ್ರೆ ಬಡಪತ್ತಲ್ಲ. ನಾವು ಇನ್ನು ಮುಂದೆ ನಿನಗೆ ತಿಳಿ ಸಾರು ಮಾತ್ರ, ಅನ್ನ ಎಲ್ಲ ಅದಕ್ಕೆ ಕೊಡುವ. ಹೇಗಾದಿತ್ತು? ಹಾಗೆ ಬೇಡ ರಾಯ್ದು. ಮತ್ತೆ ಇನ್ನು ಮುಂದೆ ಹಾಗೆ ಮಾಡಬೇಡ. ಆಯ್ತು ಉರುಳಿಯ ಜೊತೆ ಅದರ ರಸವನ್ನು ಕೊಡು. ಆಯ್ತು ರಾಯ್. ಮತ್ತೆ ನಮ್ಮ ಕುದುರೆ ಗುಡ್ಡ ಕಾಡು ಪ್ರದೇಶ ಇತ್ಯಾದಿಗಳನ್ನೆಲ್ಲ ಹೋಗುತ್ತದೆ ಅಲ್ಲ? ಹೌದಾ? ಏನೇನು ಭಾಷೆ ಕಲಿಸಿದ್ದೀಯಾ? ತುಂಬಂಟು ರಾಯ್. ಯಾವ್ಯಾವ ಭಾಷೆ? ನೋಡಿ, ಲಕ್ಷ್ಮಿ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಏ, ಇಲ್ಲಿ ಬಾ. ಹಾಗೆ ಕರೆದ್ರೆ ಸತ್ತ ಕುದುರೆಯು ಮುಂದೆ ಬರ್ತದೆ, ಹಿಂದೆ ಹೋಗ್ತದೆ. ನೀನು ಇಲ್ಲಿ ನಿಂತು ಹೇಳ್ಬೇಕು, ಅದು ಅಲ್ಲಿ ಹೋಗ್ಬೇಕು. ಹಾಗೆ ನಾನು ಇಲ್ಲಿಂದ ಹೇಳ್ಬೇಕು, ಅದಲ್ಲಿಂದ ಬರಿಬೇಕು. ನೀನಿಲ್ಲಿಂದ ಹೇಳಬೇಕು, ಅದಲ್ಲಿಂದ ಬರಬೇಕು. ಹಾ. ಆಹಾ, ಮುಂದೆ ಹೋಗ. ಈಗ ತವಳನಾಡಿನ ಭಾಷೆ ತೌಳವ ನಾಡಿನ ಭಾಷೆ. ಹಾ ಹಾ, ತುಳು. ಹ್ಮ್ ನಮ್ಮಪ್ಪ ತುಳು ಅಪ್ಪ. ಹ್ಮ್ ಲಕ್ಷ್ಮಿ ದುಂಬು ಬರಡೆ, ದುಂಬು ಬರಡೆ, ದುಂಬು ಬರಡೆ, ಹ್ಮ್. ಬಿರಸೇರಡೆ, ಬಿರಸೇರಡೆ, ಬಿರಸೇರಡೆ. ಅದೆಂತ ಲೆಕ್ಕ? ಸೇರು ಬಳ್ಳ ಎಲ್ಲ? ಹಾಗೆಲ್ಲ ರಾಯರು. ಮತ್ತೆ ದುಂಬು ಬರಡೆ ಹೇಳಿದ್ರೆ ಮುಂದೆ ಬರುದು, ಓಹೋ, ಬಿರಸೇರಿ ಹೇಳಿದ್ರೆ ಹಿಂದೆ ಹೋಗುದು. ಓ ಹಾಗೆ. ಹೌದು. ಇನ್ನು ತವಳನಾಡಿನ ಹತ್ತಿರದ್ದು ಯಾವುದದು? ಮಲಯಾಳ, ಕೇರಳ ರಾಜ್ಯದ್ದು. ಕೇರಳದ್ದು. ಲಕ್ಷ್ಮಿ ಉನ್ನಟ್ಟು ಬಾ, ಉನ್ನಟ್ಟು ಬಾ, ಉನ್ನಟ್ಟು ಬಾ, ಹ್ಮ್ ಹ್ಮ್. ಉನ್ನಟ್ಟು ಬೋ, ಉನ್ನಟ್ಟು ಬೋ, ಉನ್ನಟ್ಟು ಬೋ. ಹಲಿರೆ, ಶಾಬಾಷ್. ಇನ್ನು ನಮ್ಮ ನಾಡಿನ ಭಾಷೆ ಹಾ, ಹಿಂದಿ. ಯಾವುದು? ಹ್ಮ್ ಹ್ಮ್. लक्ष्मी आगे जाओ, एक दो, बस. ಹ್ಮ್ ಹ್ಮ್. पीछे जाओ, एक दो, बस. ಬಲಿರೆ ಬಲಿರೆ. ಇನ್ನು ನಂಗೆ ಮತ್ತೆ ಅದಕ್ಕೆ ಅರ್ಥ ಆಗುದು ರಾಯರೇ. ಅದ್ಯಾಕೆ ಹಾಗೆ? ನಮ್ಮ ಕುದುರೆ ಸತ್ತ ದೇಶಕ್ಕೆಲ್ಲ ಹೋಗ್ತದಲ್ಲ, ಶತ್ರು ದೇಶಕ್ಕೆ. ಶತ್ರು ದೇಶಕ್ಕೆ ಹಾ, ಹಾ. ಹೋಗ್ತದಲ್ಲ, ಹ್ಮ್. ಹಾಗೆ ನಂಗೆ ಮತ್ತೆ ಅದಕ್ಕೆ ಅರ್ಥ ಆಗ್ಲಿಕ್ಕೋಸ್ಕರ ಅದಕ್ಕೆ ಅರ್ಥ ಆಗ್ತದಲ್ಲ? ಚೆನ್ನಾಗಿ ಆಗ್ತದೆ. ಹಾ, ಹಾ. ನೋಡ್ರಿ ರಾಯರೇ. ಹ್ಮ್. ಕುದುರೆಗೆ ಅರ್ಥ ಆದಿದಲ್ಲ, ಅಷ್ಟು ಸಾಕು, ಅಷ್ಟು ಸಾಕು. ಹಾ ಹಾ, ಬಹಳ ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದಿ. ಆದರೆ ಕುದುರೆಯ ಮೇಲೆ ಜಾಸ್ತಿ ನಿರ್ಬಂಧವನ್ನು ಹೇರಬೇಡ. ಆಯ್ತು. ಅದು ಸ್ವಚ್ಛಂದವಾಗಿಯೇ ಬದುಕಲಿ. ಆಯ್ತು. ನೀನಿನ್ನು ಒಳನಡೆ. ರಾಯರೇ, ಅದ್ರೊಟ್ಟಿಗೆ ನಮ್ಮದು ಸಹ ಸ್ವಲ್ಪ ಸ್ವಲ್ಪ. ಆಹಾ, ನಮ್ಮದು ಸಹ ಹೇಳ್ತೇನೆ ಬಡಪತ್ತಲ್ಲ. ಹೇಳ್ತೇನೆ ಹೇಳ್ತೇನೆ. ಆಯ್ತು ರಾಯರೇ. ಒಳನಡೆ. ಧರ್ಮರಾಯನ ಯಾಗದ ಕುದುರೆ ನಮ್ಮ ಕೇಳು ಜನಮೇ ಜಯನೇ. ಬೇಡುವೆನು ನಿಮ್ಮವರ
ಓಂ ನಮೋ ಭಗವತಿ ವಾಸುದೇವಾಯ. ನೀಲಧ್ವಜ ವೃಷಕೇತಾದಿಗಳೇ, ಧರ್ಮಮೂರ್ತಿಯಾದ ನಮ್ಮಣ್ಣ ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಭಗವಾನ್ ವೇದವ್ಯಾಸರಲ್ಲಿ ಅಶ್ವಮೇಧವನ್ನು ಕೈಗೊಂಡ. ಶ್ರೀಕೃಷ್ಣ ಸ್ವಾಮಿಯ ಸಮ್ಮತಿಯು ಪೂರ್ಣಾನುಗ್ರಹವು ನಮ್ಮ ಮೇಲೆ ಇರುವುದರಿಂದ ಭೂಮಂಡಲಕ್ಕೆ ದಿಗ್ವಿಜಯಕ್ಕೆ ಹೊರಟ ಸೇನೆಯ ನಾಯಕತ್ವವನ್ನು ನಾನು ಉತ್ಸಾಹದಿಂದಲೇ ಸ್ವೀಕರಿಸಿಕೊಂಡೆ. ಹಸ್ತಿನೆಯಿಂದ ಟಿಂಕಮುಖವಾಗಿ ಹೊರಟ ನಮ್ಮ ಸೇನೆಯ ನಾಯಕತ್ವವನ್ನು ನಾನು ಬಹಳ ಆನಂದದಿಂದಲೇ ಸ್ವೀಕರಿಸಿಕೊಂಡೆ. ಬಂದು ಈ ಸುಂದರವಾದ ಪ್ರದೇಶವನ್ನು ಸೇರಿತು. ಪುರದ ಹೊರಮೈಯನ್ನು ಕಂಡಾಗ ಸಿರಿ ಸಂಪತ್ತುಗಳ ನೆಲೆಬೀಡಾಗಿ ಕಾಣಿಸುತ್ತಾ ಉಂಟು. ನೀಲಧ್ವಜ, ಈ ಪುರದ ಪರಿಚಯ ನಿನಗೆ ಇರಲೇಬೇಕು. ಈ ಪುರದ ಅರಸನಾರು, ಅವನ ವಿಶೇಷತೆಗಳೇನು ಎಲ್ಲವನ್ನು ಹೇಳುವೆಯಾ? ಕೇಳು. ನರನೆ ಕೇಳಿ ರಾಜ್ಯದ ರಸು ಹಂಸಧ್ವಜ ಜಿತೇಂದ್ರಿಯನೂ ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ, ವೀರ ವೈಷ್ಣವನೂ ಆಗಿದ್ದಾನೆ. ಅವನ ಸಂಸಾರದ ಕುರಿತಾಗಿ ನೀನು ಹೇಳಬಲ್ಲೆಯಾ? ಪಾರ್ಥ, ಅರಸನಾದ ಹಂಸಧ್ವಜನಿಗೆ ಸುರತ, ಸುದರ್ಶನ, ಸುಮ, ಸುಧನ್ವರೆಂಬ 4 ಗಂಡು ಮಕ್ಕಳಿದ್ದಾರೆ. ಅದರಲ್ಲೂ ಸುಧನ್ವನೆಂಬ ಬಾಲಕ ಅತ್ಯಂತ ಶ್ರೇಷ್ಠನೂ ಆಗಿದ್ದಾನೆ. ಇಷ್ಟು ವಿಚಾರಗಳು ಸತ್ಯ. ಇದಕ್ಕೆ ನೀನೇನು ಹೇಳುವೆ? ಒಂದು ವೇಳೆ ನಮ್ಮ ತುರಗವು ಅವನ ಪುರವನ್ನು ಪ್ರವೇಶಿಸಿದೆಂದಾದರೆ ಕಟ್ಟುತ್ತಾನೆಯೇ? ಖಂಡಿತ ಕಟ್ಟಿಯೇ ಕಟ್ಟುವ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು? ನಿಮಗೆ ನಮ್ಮ ಬಗ್ಗೆ ಭಯ ಬೇಡ. ಒಂದು ವೇಳೆ ದಶ್ವವನ್ನು ಕಟ್ಟಿದ್ದೇ ಹೌದಂತಾದರೆ ಅವರು ಮಾಡಿದಂತ ಸೊಕ್ಕಿನ ಕಾರ್ಯಕ್ಕೆ ತಕ್ಕ ಶಾಸ್ತಿಯನ್ನು ನಾವು ಮಾಡುತ್ತೇವೆ. ನಮ್ಮ ಸಾಮರ್ಥ್ಯದ ಬಗ್ಗೆ ಭಯ ಬೇಡ ಪಾರ್ಥ.
ಜಯವು ನಮ್ಮ ಪಾಲಾಗಿದೆ. ಶ್ರೀಕೃಷ್ಣನ ದಯ ನಮ್ಮ ಮೇಲೆ ಇರುವವರೆಗೆ ಆ ಜಯವು ನಮ್ಮದಾಗಿರುತ್ತದೆ. ಚಿಂತಿಸಬೇಡ. ನಮ್ಮವರೇ, ಭೀತಿಗೊಳ್ಳಬೇಡಿ. ಕೃಷ್ಣ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ ಇರುವ ತನಕ ನಾವು ಯಾರಿಗೂ ಯಾವುದಕ್ಕೂ ಭಯಪಡಬೇಕಾದ ಅಗತ್ಯವಿಲ್ಲ. ಆದರೆ ಮುಂದಿನ ಆಗು ಹೋಗುಗಳನ್ನು ಎಚ್ಚರಿಕೆಯಿಂದ ಗಮನಿಸಿದರೆ ಆದಿತು. ಮುಂದುವರಿಯೋಣ. ನಗು ಬೆಗದಿರಣ ತಗುವಾಗುತ್ತ ಮುದದಿಂದ ಬಾಗುತ್ತ ಜನರಿ ಗುಂಜಿಸುತ್ತಲೇ ವಿನಮಿತವಾಗುತ್ತಲೇ ಚಂದ. ಈ ದಿವ್ಯಾಮೃತವಾದಂತಹ ವಾಕೆಂಬುದು ಚಂಪಕಾವತಿಯ ಮಣ್ಣಿನ ಕಣಕಣದಲ್ಲೂ ಇಲ್ಲಿಯ ಜನರ ನೆತ್ತರಿನ ಹನಿಯಲ್ಲೂ ಏಕೀಕೃತಗೊಂಡಿದೆ. ಇದಕ್ಕೆಲ್ಲ ಕಾರಣ ನಾವೆಲ್ಲರೂ ಪರಮ ವೈಷ್ಣವರು, ಶ್ರೀಕೃಷ್ಣ ಸ್ವಾಮಿಯ ಪರಮ ಭಕ್ತರು. ಆದರೆ ಈಗ ಹಸ್ತಿನಾವತಿಯ ದೊರೆ ಧರ್ಮಜನ ಯಜ್ಞಾಶ್ವವು ನಮ್ಮ ಪುರಕ್ಕೆ ಬಂದಿದೆಯಂತೆ. ಇದರನ್ನು ತಿಳಿದಂತಹ ನಮ್ಮ ತಂದೆಯವರು ಅದನ್ನು ಕಟ್ಟಿ ಹಾಕಿದವರಿದ್ದಾರೆ. ಆದ್ದರಿಂದ ರಣರಂಗದತ್ತ ತೆರಳಬೇಕಾಗಿದೆ. ತಾಯಿಯಾದಂತಹ ಸುಗರ್ಭೆಯಿಂದಲೂ ಬೀಳ್ಕೊಂಡೆ, ತಂಗಿಯಾದಂತಹ ಕುವಲೆಯು ಹರುಷದಿಂದಲೇ ಬೀಳ್ಕೊಟ್ಟಿದ್ದಾಳೆ. ನೇರವಾಗಿ ನಡೆಯುವುದೇ ಅಲ್ಲವಲ್ಲ, ನನ್ನ ಆಗಮನದ ನಿರೀಕ್ಷೆಯಲ್ಲೇ ಇರುವವಳೊಬ್ಬಳಿದ್ದಾಳೆ, ನನ್ನ ಮಡದಿಯಾದಂತಹ ಪ್ರಭಾವತಿ. ಆದ್ದರಿಂದ ಆಕೆಯಲ್ಲಿ ಒಂದು ವಿಚಾರವನ್ನು ತಿಳಿಸಿ ಮುಂದೆ ನಡೆಯುತ್ತೇನೆ ಅಂತ. ಸೋಲಿಬಾ ರೂಪಿನಾದಿ ಸೊಬಗಿನಾಲಿ ರತಿಯ ಸೋಲಿಬಾ ರೂಪಿನಾದಿ ಸೊಬಗಿನಾಲಿ.
ಚತುರತೆಯ ತಿರಿಯುಡುಗೆಗಳ ಶೋಭಿತದ ಚೆಲುವಿನ ಅರ್ಧ ಚಂದ್ರಾಕೃತಿಯ ಪಡೆ ಕಸ್ತೂರಿ ತಿಲಕ ಕ್ರೂರತೆಯ ಮಾನಿನಿ ಅತಿ ಹರುಷದಲ್ಲಿ ಪತಿಗೆ ಇದಿರಾಗುತ್ತಲಿ ಬಂದಳು ಸತಿ ಶಿರೋಮಣಿ ಪ್ರಭಾವತಿಯು ಹುಟ್ಟಿದ ಮನೆಯನ್ನು ಹೊಕ್ಕ ಮನೆಯನ್ನು ಬೆಳಗಿಸುವಂತಹ ಪುಣ್ಯ ಕೀರ್ತಿ ಪ್ರತಿಯೊಬ್ಬ ಹೆಣ್ಣಿಗೂ ಇದೆ. ಅದೇ ರೀತಿಯಲ್ಲಿ ಇಂದು ನಾನು ಈ ಚಂಪಕಾವತಿಯ ಯುವರಾಜರಾದಂತಹ ಸುಧನ್ವ ಮಹಾರಾಜರನ್ನು ಮದುವೆಯಾಗಿ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡಿದ್ದೇನೆ. ನನ್ನವರು ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋದವರಿದ್ದಾರೆ. ಅವರು ಬರುವುದನ್ನೇ ನಾನು ನಿರೀಕ್ಷಿಸುತ್ತಾ ಇದ್ದೇನೆ. ಅವರು ಬರುವಂತಹ ಸಮಯವೂ ಆಗಿದೆ. ಹಾಗಾಗಿ ಅವರನ್ನು ಸ್ವಾಗತಿಸುವುದಕ್ಕಾಗಿ ಬಟ್ಟೆಯ ಜರಿ ಸೀರೆಯನ್ನು ಉಟ್ಟಿದ್ದೇನೆ. ಒಪ್ಪುವಂತಹ ಕುಪ್ಪಸವನ್ನು ಆಭರಣಗಳನ್ನು ಧರಿಸಿದ್ದೇನೆ. ಮಾತ್ರವಲ್ಲ, ಚಿನ್ನದ ಹರಿವಾಣದಲ್ಲಿ ಸುಗಂಧ ದ್ರವ್ಯಗಳನ್ನು, ಸುಗಂಧಿ ಇನ್ನಿತರ ಹೂಗಳನ್ನು ಇರಿಸಿದ್ದೇನೆ. ಓಹೋ, ಕುದುರೆಯ ಹೆಜ್ಜೆಯ ಸದ್ದು ಕೇಳಿ ಬರುತ್ತಾ ಇದೆ. ಹಾಗಾದರೆ ಅವರು ಬಂದಿರಬೇಕು ಎಂಬುದು ಸ್ಪಷ್ಟ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಅವರನ್ನು ಸ್ವಾಗತಿಸುವುದಕ್ಕಾಗಿ ಅತ್ತ ಕಡೆ ನಡೆಯುವುದು. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಹೀಗೆ ಬರಬೇಕು. ಸ್ವಾಮಿ, ಮಂಗಳ ಆರತಿಯನ್ನು ಬೆಳಗಿದ್ದೇನೆ. ಹ. ಪಾದ ಪೂಜೆಯನ್ನು ಮಾಡಿದ್ದೇನೆ. ಹ, ಆದರೆ ಇದೇನು ಸ್ವಾಮಿ, ಎತ್ತ ಕಡೆ ಹೊರಟಿದ್ದೇನೆ? ಅವನಿಗೆ ಪಯಣವಯ್ಯ ಪ್ರಾಣಕಾಂತ ಅವಲಿ
ಪ್ರಾಣಕಾಂತ ಪ್ರಾಣಕಾಂತ ಸ್ವಾಮಿ, ಆ ನೀವು ಬರುವುದನ್ನೇ ನಾನು ನಿರೀಕ್ಷಿಸುತ್ತಿದ್ದವಳು. ಹ. ಹಾಗಾಗಿ ಚಿನ್ನದ ಹರಿವಾಣದಲ್ಲಿ ಹ. ಸುಗಂಧ ದ್ರವ್ಯಗಳನ್ನು ಇನ್ನಿತರ ಹೂಗಳನ್ನು ನಾನು ಇರಿಸಿದ್ದೆ. ಹ. ಆದರೆ ಹ. ಇವತ್ತು ನಿಮ್ಮನ್ನು ನೋಡುವಾಗ ನನಗೆ ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ. ಹೌದೇ? ಎಂದಿನಂತೆ ಇಂದು ನೀವು ಕಾಣಿಸಿಕೊಳ್ಳುತ್ತಿಲ್ಲ, ಹ. ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಿದ್ದೀರಿ. ಹ. ಯುದ್ಧರಂಗದಲ್ಲಿ ಬಳಸುವಂತಹ ಭವ್ಯ ರಥವನ್ನೇ ಏರಿ ಬಂದಿದ್ದೀರಿ. ನಿಜ. ಮುಖದಲ್ಲಿ ವೀರನ ಕಾಂತಿ, ಹ. ಕೈಯಲ್ಲಿ ಆಯುಧ, ಹ. ಬೆನ್ನಲ್ಲಿ ಬತ್ತಳಿಕೆ. ಹ. ಹಾಗಿರುವಾಗ ಎಲ್ಲೋ ಹೊರಟು ನಿಂತ ಹಾಗೆ ಕಾಣುತ್ತಾ ಇದೆ. ನಿಜ. ಸ್ವಾಮಿ, ಹ. ನನ್ನಲ್ಲಿ ಹೇಳಬಾರದೆ ಹ. ಆವಲಿಗೆ ಪಯಣ. ನಳಿನಾಕ್ಷಿ, ನಳಿನಾಕ್ಷಿ ಕೇಳೆ ನಳಿನಾಕ್ಷಿ ಕೇಳೆ ಈಗ ನರನೋಡವೇ ನರಹಕ್ಕಿದುವೆನು ಬೇಗ ನರನೋಡವೇ ನರಹಕ್ಕಿದುವೆನು ಬೇಗ ಕಳವಳಿಸಬೇಡ ಮನದಿ ಕಳವಳಿಸಬೇಡ ಮನದಿ ಕುಂತಿಸುತ್ತ ಕಳುಕುವವನಲ್ಲ ರಣದಿ ಕುಂತಿಸುತ್ತ ಕಳುಕುವವನಲ್ಲ ರಣದಿ ನಳಿನಾಕ್ಷಿ ಕೇಳೆ ಆ ಸ್ವಾಮಿ, ಬಾಲಂಗಳದಲ್ಲಿ ಬಾಲಭಾಸ್ಕರನು ಬಾಂಬೆಳಗುತ್ತಾ ಮೇಲೇರಿದಂತೆ ಹ. ಇತ್ತಲ ಧರೆಯಲ್ಲಿ ತಿಳಿಯದ ಕೊಳದಲ್ಲಿ ಇರುವಂತಹ ತಾವರೆಯ ಪುಷ್ಪವು ಹ. ಹೇಗೆ ಅರಳುತ್ತದೋ ಅದರಲ್ಲಿ ಇರುವಂತಹ ಒಂದೊಂದು ದಳಗಳು ಹ. ಹೇಗೆ ನೋಡುಗರನ್ನು ತನ್ನತ್ತ ಸೆಳೆಯುತ್ತದೋ ಹ. ಅದೇ ರೀತಿ ನಿನ್ನ ಕಣ್ಣುಗಳು ಕೂಡ. ಹೌದಾ? ಆದ್ದರಿಂದ ನೀನು ನಳಿನಾಕ್ಷಿ. ಆಗಲಿ. ನಳಿನಾಕ್ಷಿ, ಸ್ವಾಮಿ, ಕೇಳೇ ಈಗ ಏನು ಸ್ವಾಮಿ? ಈ ನಿನ್ನ ಬಳಿ ಒಂದು ವಿಚಾರವನ್ನು ತಿಳಿಸುವುದಕ್ಕಾಗಿಯೇ ನಾನು ಈ ಬಳಿ ಬಂದವನಿದ್ದೇನೆ. ಏನು? ಹಸ್ತಿನಾವತಿಯ ಹ. ದೊರೆ ಧರ್ಮಜನ ಯಜ್ಞಾಶ್ವವು ನಮ್ಮ ಪುರಕ್ಕೆ ಬಂದಿದೆಯಂತೆ. ಹ. ಇದನ್ನು ತಿಳಿದಂತಹ ನಮ್ಮ ತಂದೆ ಹ. ಅದರನ್ನು ಕಟ್ಟಿ ಹಾಕಿದವರಿದ್ದಾರೆ. ಮಾತ್ರವಲ್ಲ, ಸೇನಾ ನಾಯಕನನ್ನಾಗಿ ನನ್ನನ್ನೇ ನೇಮಿಸಿದವರಿದ್ದಾರೆ. ಆದ್ದರಿಂದ ರಣರಂಗದತ್ತ ಹೊರಟಿದ್ದೇನೆ, ನನ್ನನ್ನು ಬೀಳ್ಕೊಡೆ. ಸ್ವಾಮಿ, ಯಾರಲ್ಲಿ ಸ್ವಾಮಿ ಯುಕ್ತ? ಆ ತುರಗದ ಬೆಂಗಾವಲಿಗೆ ಬಂದವನು ಪಾರ್ಥನೆ. ಆದ್ದರಿಂದ ಪಾರ್ಥನೊಡನೆ ಯುದ್ಧ ಮಾಡುವುದಕ್ಕೆ ಹೊರಟಿದ್ದೇನೆ. ಸ್ವಾಮಿ, ಹ. ಆ ಕೃಷ್ಣನ ಅನುಗ್ರಹದಿಂದ ನಿಮಗೆ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಸ್ವಾಮಿ? ಪ್ರಭಾ, ಶರದಿಗಿಂತ ವೀರಸುಧನ್ವನ ಮಡದಿಯಾಗಿ ಯೋಚಿಸು. ಆ ಪಾರ್ಥನೊಳಗೆ ಶ್ರೀಕೃಷ್ಣ ಸ್ವಾಮಿಯು ಬರುತ್ತಾನೆಂಬಂತಹ ಚಿಂತೆ. ಹೌದು ಆ ಸ್ವಾಮಿ. ಪ್ರಾರ್ಥನಾ ಪಕ್ಷಪಾತಿಯಾದಂತಹ ಶ್ರೀಕೃಷ್ಣ ಸ್ವಾಮಿಯ ಪರಮ ಭಕ್ತ ನಾನೂ ಹೌದು. ಆದ್ದರಿಂದ ರಣರಂಗದಲ್ಲಿ ಸೋಲೋ ಗೆಲುವು ಅದು ಆತನೇ ನಿಶ್ಚಯಿಸಿದ್ದಾನೆ. ಆದ್ದರಿಂದ
ನನ್ನನ್ನು ಹರ್ಷದಿಂದ ಬೀಳ್ಕೊಡೆ. ಸ್ವಾಮಿ ಇದನ್ನೆಲ್ಲ ನರಿದೆ ನಿಜವು, ಇದನ್ನೆಲ್ಲ ನರಿದೆ ನಿಜವು. ಹೌದು ಸ್ವಾಮಿ. ಸುತಹೀನ ಗೊದಗುವುದೇ ಕೈವಲ್ಯವು, ಹೇಳಿ ಸ್ವಾಮಿ. ಸುತಹೀನ ಗೊದಗುವುದೇ ಕೈವಲ್ಯವು. ಇದುವೆರಡು ಸಮಯ ನನಗೆ, ಇದುವೆರಡು ಸಮಯ ನನಗೆ. ನಾಲಿಪುರು ಹದಗಾಲ ಬೆಳೆ ಪಾಲ್ಕೆಗೆ ಕಾಂತ ಕೇಳನ್ನ ಸಲ್ಲ. ಸ್ವಾಮಿ ಭಾ ನಿಮ್ಮ ಮಾತುಗಳನ್ನು ಕೇಳುವಾಗ ಹ. ನೀವು ಮೋಕ್ಷಾಕಾಂಕ್ಷೆಗಳಾಗಿ ಸಾಗುತ್ತಿದ್ದೀರಿ ಎಂಬುದು ಸತ್ಯ. ನಿಜ. ಆದರೆ ಹ. ನಮಗೆ ಇಷ್ಟು ವರುಷವಾದರೂ ಕೂಡ ಹ. ಪುತ್ರ ಸಂತಾನವಾಗಲಿಲ್ಲ. ಹ. ಹಾಗಾಗಿ ಹ. ಕೈವಲ್ಯ ದೊರಕುವುದುಂಟೆ ನೀವೇ ಹೇಳಿ ಸ್ವಾಮಿ. ಹಾಗಿರುವಾಗ ಹ. ಸ್ವಾಮಿ ಹ. ನನಗೆ ಋತುಸ್ನಾತವಾಗಿದೆ. ಹ. ಇಂದಿಗೆ ಷೋಡಶಾದ ದಿವಸ. ಹ. ಹಾಗಿರುವಾಗ ಇಂದಿನ ದಿನ ನೀವು ಈ ಅಂತಃಪುರದಲ್ಲೇ ಇದ್ದು ನಿಮ್ಮ ಕ್ಷೇತ್ರದಲ್ಲಿ ಕೃಷಿ ಮಾಡಬೇಕು ಸ್ವಾಮಿ. ಇದು ನನ್ನ ಪ್ರಾರ್ಥನೆ. ಆದರೆ ಪ್ರಭಾ, ಸ್ವಾಮಿ. ಸೇನೆ ಕಾಯುತ್ತಾ ಉಂಟು, ತಂದೆಯವರ ಆಜ್ಞೆಯೂ ಇದೆ. ಇದರನ್ನೆಲ್ಲ ಮೀರಿ ನಾನು ಹೇಗೆ ನಿಲ್ಲಲಿ ಇಲ್ಲಿ? ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ನೀವು ಅದನ್ನು ನನ್ನ ಮಾತನ್ನು ಅರ್ಥೈಸಲೇ ಇಲ್ಲವಲ್ಲ. ಹ. ನಿಮಗೆ ನಾನು ಒಂದು ಉಪಾಯದ ಆಯ್ಕೆಯನ್ನು ನೀಡುತ್ತಿದ್ದೇನೆ. ಹ. ನನ್ನ ಅಂತಃಪುರದ ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಹ. ನನ್ನ ಮನದ ಬಾಗಿಲನ್ನು ನಾನು ತೆರೆದಿದ್ದೇನೆ. ಹ. ಯಾವುದು ಬೇಕೋ ನೀವೇ ಆಯ್ಕೆ ಮಾಡಿಕೊಳ್ಳಿ. ಯೋಚಿಸುವುದಕ್ಕೆ ಸಮಯವನ್ನು ನೀಡಿ. ಸತಿಗೆ ಚೋಡಗದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ. ಏಕಾದಶಿ ವ್ರತ ಅಲಂಗ್ಯ ಶಾಂತ ಇನಿತೊಂದು ದಿನವೇ ಸಂಗತ ಮಾದೊಡೆಂದು ಕರ್ತವ್ಯವೆನೆ ಪೈತೃಕದ ಶೇಷಾನ್ನಮ ಕಾಣಿದೆ. ಕೃತಭೋಜ್ಯಮಾದ ಪುದು ನಡುವಿರುಳ್ ಕಳೆದ ವನಿತೆಯ ನೊಡಗೂಡಬಹುದು. ಇದರಿಂದ ತಮ್ಮ ಪದ್ಧತಿಯ ನೀಕ್ಷಿಸಲು ಇವಳನಿಂದು ಮೀರುವುದು ಮತ ಅಲ್ಲೆಂದವೂ ತಿಳಿದನು. ಪ್ರಭಾವತಿ ಸರಿಯಾದಂತಹ ಸಲಹೆಯನ್ನೇ ನೀಡಿದ್ದಾಳೆ. ಋತುಸ್ನಾದಿಯಾದಂತಹ ಹೆಣ್ಣಿಗೆ ಗರ್ಭದಾನ ಮಾಡುವುದು ಪುರುಷನಾದವನ ಕರ್ತವ್ಯ. ಆದರೆ ಏನು ಮಾಡಲಿ, ಸೇನೆ ಕಾಯುತ್ತಾ ಉಂಟು, ತಂದೆಯವರ ಆಜ್ಞೆಯೂ ಇದೆ. ಏನು ಮಾಡಲಿ ಎಂದು ಯೋಚಿಸಿದಾಗ ಆ ಧರ್ಮನೀತಿಯೇ ಇದಕ್ಕೆಲ್ಲ ಉತ್ತರವನ್ನು ನೀಡುತ್ತದೆ ಅಲ್ಲ. ಏಕಾದಶಿಯ ದಿನ ಪಿತೃಶಾರ್ಧ ಬಂತು ಎಂದಾದರೆ ಶಾರ್ಧವನ್ನು ಹಾಕಿ ಪೈತಕದ ಶೇಷಾನ್ನವನ್ನು ಮೂಗಿನ ಮೂಲಕ ಆಘ್ರಾಣಿಸಿದರೆ ಭೋಜನ ಮಾಡಿದ ಫಲ ಮಾತ್ರವಲ್ಲ, ಏಕಾದಶಿಯು ಸಂಪೂರ್ಣವಾಗುತ್ತದೆ. ಅದೇ ದಿನ ಮಡದಿ ಋತುಸ್ನಾತೆಯಾದರೆ ನಡುವಿರುಳು ಕಳಿದ ಬಳಿಕ ಆಕೆಯನ್ನೊಡಗೂಡಬಹುದು. ಇಲ್ಲಿ ಕೃಷ್ಣ ದರ್ಶನವೆಂಬುದೇ ಏಕಾದಶಿಯ ವ್ರತ ಮಾತ್ರವಲ್ಲ, ಪಿತೃವಾಕ್ಯ ಪರಿಪಾಲನೆಯೇ ಪಿತೃಶಾರ್ಧ. ಆದ್ದರಿಂದ ಈ ದಿನ ಇಲ್ಲೇ ಇದ್ದು ಆಕೆಯನ್ನೊಡಗೂಡಿ ನಾಳೆ ಸುಪ್ರಭಾತದ ಸಂದರ್ಭದಲ್ಲಿ ಸೇನೆಯನ್ನು ಸೇರಿಕೊಳ್ಳುತ್ತೇನಂತೆ. ಪ್ರಭಾ, ಸ್ವಾಮಿ ಈ ದಿನ ಇಲ್ಲೇ ಇರುವುದಕ್ಕೆ ನಿಶ್ಚಯಿಸಿದ್ದೇನೆ. ಹೀಗೆ ಬಾ. ನಡುವೆ ನನ್ನ ಧರ್ಮ ದುರಂಗವು ಕಟ್ಟಿ ಕಾಳಗಗೆ ಬಟರೊತ್ತಾಗಿ ಮಧ್ಯೆಯಿಂದ ಓ ಶ್ರೀಕೃಷ್ಣ ಸ್ವಾಮಿಯೇ, ಏನಿದು ನಿನ್ನ ಲೀಲೆ? ನಿನ್ನೆ ಮಡದಿಯ ಅಂತಃಪುರಕ್ಕೆ ತೆರಳಿದಾಗ ಅಲ್ಲಿ ನನ್ನನ್ನು ಬಂಧಿಸಲ್ಪಟ್ಟೆ. ಇದರನ್ನು ತಿಳಿದಂತಹ ನನ್ನ ತಂದೆಯವರು ಕುದಿಯುತ್ತಿರುವಂತಹ ಎಣ್ಣೆಗೆ ನನ್ನನ್ನು ಹಾಕಿದರು. ನಿನ್ನ ನಾಮಸ್ಮರಣೆಯಿಂದಲೇ ಬದುಕಿ ಬಂದವನಿದ್ದೇನೆ. ಬಂದಂತಹ ನಾನು ಸುತ್ತ ಪದ್ಮ ವ್ಯೂಹವನ್ನು ರಚಿಸಿದ್ದೇನೆ.
ತಡ ಮಾಡುವುದು ಸರಿಯಲ್ಲ. ಸೇನಾ ಸಮೇತನಾಗಿ ಪಾರ್ಥನ ಎದುರು ನಡೆಯುತ್ತೇನೆ. ಬೆಂಗಾವಲಿಗಾಗಿ ಅವರ ಜೊತೆ ಸೇರಿ ಅಶ್ವಮೇಧ ಯಾಗವನ್ನು ಕಡೆಗೂಡಲು ಆ ಕುದುರೆಯನ್ನು ಹೊರಡ ಸಂದರ್ಭದಲ್ಲಿ ಅದರ ಬೆಂಗಾವಲಿಗೆ ಹೊರಟವ ನಾನು. ಆ ಸಂದರ್ಭದಲ್ಲಿ ಅದೆಷ್ಟೋ ಯುದ್ಧವನ್ನು ಗೆಲ್ಲಿಸಿಕೊಟ್ಟೆವು. ಅಷ್ಟು ಮಾತ್ರವಲ್ಲ, ಬರುತ್ತಿರುವಂತಹ ಕಪ್ಪಗಾಣಿಕೆಯನ್ನು ಹಸ್ತಿನೆಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವರ್ತಮಾನದಲ್ಲಿ ಬಂದಂತಹ ವಾರ್ತೆ, ಚಂಪಕಾವತಿ ಅರಸನಾದಂತಹ ಹಂಸಧ್ವಜನು ನಮ್ಮ ಕುದುರೆಯನ್ನು ಕಟ್ಟಿ ಎದ್ದು ಯುದ್ಧಕ್ಕೆ ಮುಂದಾಗಿದನಂತೆ. ತಡ ಮಾಡುವುದಲ್ಲ, ಮತ್ತೆ ವೇಳೆ ಸಾಗುತ್ತೇನೆ.
ಸಣ್ಣ ಬಾಲಕ ನೀನು. ಹಾ. ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಹಾ. ಕಟ್ಟಿಟ್ಟಂತಹ ಕುದುರೆಯನ್ನು ಬಿಟ್ಟುಕೊಟ್ಟು ಕಪ್ಪಗಾಣಿಕೆಯನ್ನು ನೀಡಿದರೆ ಹಾ. ನಿನ್ನ ಪ್ರಾಣ ಉಳಿಯಿತು, ಹಾ. ಇಲ್ಲವಾದರೆ ನಿನ್ನ ಶಿರ ಹೋದಿತ್ತು. ಎಲ್ಲವೋ ಕಪ್ಪ ಕಾಣಿಕೆಯನ್ನು ಸಾಗಿಸುವಂತಹ ಏನದು? ನಿನ್ನ ಮಾತುಗಳೇ, ಬಾ ನೋಡೋಣ. ಸಡಗರ ನಮಿತ ಸಂಭ್ರಮದಿ ಮಾರುತ್ತವ. ನಡೆದು ಧಾಮದಿಂದ ನಡೆದು ಸುತನ್ನ ನಿಲ್ಲಿಸೆ, ಇದಿದು ನಿಲ್ಲಿಸೆ ಕಂಡು ನುಡಿಸಿದ ನನ್ನ. ಏನಾಶ್ಚರ್ಯವಿದು, ಏನಾಶ್ಚರ್ಯವಿದು! ನಿನ್ನೆಯ ದಿನ ನಮ್ಮ ಅಶ್ವ ಚಂಪಕಾವತಿಯ ಅರಸನಾದ ಹಂಸಧ್ವಜರಿಂದ ಬಂಧಿಸಲ್ಪಟ್ಟಿತು. ಯುದ್ಧದ ನಿರೀಕ್ಷೆಯಲ್ಲೇ ರಾತ್ರಿ ಇಡೀ ಕಳೆದೆ. ಸುಧನ್ವನೆಂಬ ಹುಡುಗ ಇತ್ತ ಕಡೆ ಹೊರಡುತ್ತಿದ್ದಾನಂತಲ್ಲ. ಸಾರಥಿ, ತೆರಳಲಿ ನಮ್ಮ ರಥ ಅತ್ತ ಕಡೆಗೆ. ಸುದ್ದಿಗಂಡುರನೆಂಬ ಮನೆ ನೀನು. ಸುದ್ದಿಗಂಡುರನೆಂಬ ಮನೆ ನೀನು. ಅಶ್ವವನ್ನು ಕಟ್ಟಿಕೊಂಡಿಹೆವು ನಾವು. ನಿನ್ನ ಅಶ್ವವನ್ನು ಕಟ್ಟಿಕೊಂಡಿಹೆವು ನಾವು. ಬಿಟ್ಟು ಬಾಬೆಯೋ ಬಿಡುವೆನೆಂಬ ಬಿಂಗವೋ. ಬಿಟ್ಟು ಬಾಬೆಯೋ ಬಿಡಿಸುವೆನೆಂಬ ಬಿಂಗವೋ. ಅಣ್ಣಾರೆ ಬೇಡಂದನು. ಸುದ್ದಿಗಂಡುರನೆಂಬ ಮನೆ ನೀನು. ಎಲ್ಲವೋ ಲೋಕದಲ್ಲಿ ದಶ ನಾಮಾವಳಿಗಳುಳ್ಳಂತಹ ಹಾ. ಮೂರು ಲೋಕದ ಗಂಡ ಹ್ಮ್. ಮಧ್ಯಮ ಪಾಂಡವ ಅರ್ಜುನನೆಂದರೆ ನೀನೇ ಏನು? ನಾನೇ. ನಿಮ್ಮ ಅಶ್ವವನ್ನು ಕಟ್ಟಿ ಹಾಕಿದವರು ನಾವು. ಹ್ಮ್. ಬಿಡಿಸಿಕೊಂಡು ಹೋಗುವೇನು ಎಂಬಂತಹ ಬಿಂಕವೋ? ಎಲ್ಲವನ್ನು ಬೇಗನೆ ಹೇಳು. ಆ, ಹುಡುಗ ನೀನು ನಿನ್ನ ಎಡಗಿನ ನುಡಿಯ ಕಟ್ಟಿಡು. ಹುಡುಗ.
ದೀರ್ಘವಾದ ಬದುಕಿನ ಹ. ಸಿಹಿ ಕಹಿ ಹ. ಆಳ ಎತ್ತರ ಹ. ಪಂಥ ಪರಾಕ್ರಮ ಹ. ಇವೆಲ್ಲವನ್ನು ನೀನು ಕಂಡವನೇ ಅಲ್ಲ. ಹ. ನೀನು ಬಿಸಿ ರಕ್ತದ ಹುಮ್ಮಸ್ಸಿನಿಂದ ಹೀಗೆಲ್ಲ ಹೇಳುತ್ತಿದ್ದೀಯ. ಹ. ಬೆಡಗಿನ ಮಾತುಗಳನ್ನು ಆಡಬೇಡ. ಹ. ಕುದುರೆಯನ್ನು ಕೊಡು, ಹ. ಕಪ್ಪವನ್ನು ಕೊಟ್ಟು ಶರಣಾದರೆ ಒಳಿತು. ಹ. ಇಲ್ಲದಿದ್ದರೆ ನನಗೆ ನೋಡೋಣ ಬೇಕಾದಂತಹ ಬಾ. ಸಾರಥಿ ಬರಬೇಕಾದರೆ ಇವನ ಸಾರಥಿಗೆ ಬಾಣವನ್ನು ಬಿಡಬೇಕಲ್ಲ, ಬಿಡುತ್ತೇನಂತೆ. ಬಾ ಮುಂದೆ. ದೇವಕೃಷ್ಣ, ನೀನು ನಮ್ಮ ಭಾವನೆಂದು ನಂಬಿ ಜಗದಿ ದೇವ ಕೃಷ್ಣ ಗೋವಿದಶ್ವವನ್ನು ಬಿಡಿದು ಜೀವಿಸಿದೆವಲ್ಲಯ್ಯ. ಗೋವಿದಶ್ವವನ್ನು ಬಿಡಿದು ಜೀವಿಸಿದೆವಲ್ಲಯ್ಯ. ಮುಕ್ತಿ ವಿರೋಧಿಗಳನೆ ಅದ ಜಾಗ ಬರಿಯಳು. ಓ ದೇವ ಭಾವ ಶರಣ ಸಂಜೀವ, ನಿನ್ನನ್ನು ನಂಬಿ ಈ ಮಹಾಯಜ್ಞಕ್ಕೆ ಮುಂದುವರಿದವನು ನಾನು. ಆದರೆ ಈ ಕಾಲಕ್ಕೆ ಸುಧನ್ವನೆಂಬ ಚಿಕ್ಕ ಬಾಲಕನಿಂದ ಸೋತು ಬಿದ್ದಿದ್ದೇನೆ. ಅದು ಮಾತ್ರವಲ್ಲ, ಸಾರಥಿಯನ್ನು ಕಳೆದುಕೊಂಡಿದ್ದೇನೆ. ನನಗೆ ಸಾರಥಿಯಾಗಿ ಬಾ, ನೀನೇ ರಕ್ಷಿಸು ಶ್ರೀ. ಬಂದ ತಕ್ಷಣದೋಳಲ್ಲಿಗೆ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನುಲಿದು ಬಂದ ತಕ್ಷಣದೋಳಲ್ಲಿಗೆ ಕಶ್ಯಪ ಯಮುನೀಶ್ವರರುಗಳು ಆಲಸ್ಯವಿಲ್ಲದೆ ಅವು ಮಾಡುವ ಜಾನಗೆ ಬಂದ ತಕ್ಷಣದೋಳಲ್ಲಿಗೆ ನಮೋ ಭಕ್ತ ಪ್ರಣಶ್ಯತೆ ಎಂಬ ಮಾತಿನಂತೆ ಭಕ್ತೋದರಣ ಕಾರ್ಯವನ್ನೇ ಕಾಯಕವನ್ನಾಗಿಸಿಕೊಂಡವನು ನಾನು. ಹಾಗಾಗಿ ಇಲ್ಲಿ ಧರ್ಮ ಕಾಯಲು ಯಾರಾಗಬಹುದೆಂದು ಚಿಂತಿಸಿದಾಗ ಪಾಂಡವರೇ ಸರಿ ಎಂದು ತಿಳಿದೆ. ಹಾಗಾಗಿ ಇದೀಗ ಧರ್ಮರಾಯನಿಗೆ ಧೈರ್ಯವನ್ನು ತುಂಬಿ ಚಂಪಕಾವತಿಯನ್ನು ಬಂದು ಸೇರಿದ್ದೇನೆ. ಅಳಲುತ್ತಿರುವ ಪಾರ್ಥನಿಗೆ ಧೈರ್ಯವನ್ನು ತುಂಬಬೇಕಾಗಿದೆ. ಅದಕ್ಕಾಗಿ ಅವನ ಕಡೆ ಸಾಗುತ್ತೇನಂತೆ. ಶ್ರೀಹರಿ, ನೀನೇ ರಕ್ಷಿಸಬೇಕು. ಪಾರ್ಥ, ಸೋಲಾಯಿತೆಂದು ಚಿಂತಿಸಬೇಡ. ಹ. ಸಾರಥಿ ಇಲ್ಲದೆ ಬರಿದಾಗಿರುವ ನಿನ್ನ ರಥದ ಬಾಗಿಗಳನ್ನು ಕೈಯಲ್ಲಿ ಎತ್ತಿಕೊಂಡು ಕುದುರೆಯ ಬೆನ್ನು ಚಪ್ಪರಿಸಿ ನಿನ್ನ ರಥದ ಬುದ್ಧಿಯಲ್ಲಿ ವಿರಾಜಮಾನನಾಗುತ್ತೇನೆ. ಯುದ್ಧವನ್ನು ಮುಂದುವರಿಸು. ಕಂಡು ಮುಳುಗೋತವಾದ ಹಾಲುಗರಿ. ಕಂಡು ಮುಳುಗೋತವಾದ ಹಾಲುಗರಿ. ಸಿಟ್ಟು ಗೆಳೆದುರೆ ನಮಿಸಿ. ತನ್ನಯ್ಯ ಕಂಡು ತನಗಿದು ಸಾಕು ತಾಗೈಗೊಂಡ ಗೆಲುವ. ಆಹಾ, ಕೇಶವ, ಮಾಧವ, ಗೋವಿಂದ, ಅಚ್ಯುತ ಎಂಬಂತಹ ಹಲವು ನಾಮಗಳಿಂದ ಕಳಿಸಿಕೊಳ್ಳಲ್ಪಡುವಂತಹ ಓ ನನ್ನ ಸ್ವಾಮಿಯೇ, ಇದು ಪಾರ್ಥನ ರಥವನ್ನೇರುತ್ತಾ ಕುದುರೆಗಳ ವಾಗಿಯನ್ನು ಹಿಡಿದು ಕುದುರೆಗಳ ಬೆಂಚಪ್ಪರಿಸಿ ಪಾರ್ಥ ಯುದ್ಧವನ್ನು ಮುಂದುವರಿಸುವೆಂಬುವಂತೆ ಪರೋಕ್ಷವಾಗಿ ನನಗೆ ಆಹ್ವಾನವನ್ನಿತ್ತೆಯಲ್ಲ ಸ್ವಾಮಿ. ನಿನ್ನನ್ನು ಕಂಡು ನಾನು ಧನ್ಯನಾದೆ. ನನ್ನ ತಾಯಿಗೆ ಮಾತು ನೀಡಿದ್ದೆ, ನನ್ನ ತಂದೆಗೆ ಮಾತು ನೀಡಿದ್ದೆ. ಇವನ್ನೆಲ್ಲ ನೆರವೇರಿಸಿದಂತಹ ಗಂಡು ಮಗ ನಾನೆಂದು ಬೀಗುತ್ತಾ ಇದ್ದೇನೆ ಸ್ವಾಮಿ. ಇನ್ನು ಮುಂದೆ ನಡೆಯಬೇಕಾದದ್ದು ದೇವರ ಸಾಕ್ಷಿಯಾಗಿ ಆದಂತಹ ಯುದ್ಧ. ಆದ್ದರಿಂದ ನಿನ್ನ ಭಕ್ತ ಪಾರ್ಥ ಹೌದು ಎಂದಾದ್ರೆ ಪಂಥವನ್ನು ಹಿಡಿದು ಪ್ರತಿಜ್ಞೆ.
ಮತಿ ಮರೆಯದು ಭ್ರಮಿಸಿ ನುಡಿದ ಭಾಷೆಯು ಜಯದ್ರಥನ ಕತೆ ಬಂದದಗಿದ್ದಲ್ಲ. ಮತಿ ಮರೆಯದು ಭ್ರಮಿಸಿ ಆತ ಏನು ಮಾಡಿಬಿಟ್ಟೆ? ಕ್ಷತ್ರಿಯನಾದವನು ಕೊಟ್ಟ ಮಾತನ್ನು ತಪ್ಪಲೇಬಾರದು. ಅಂತಹದರಲ್ಲಿ ನೀನಿಂದು ಮಾತು ತಪ್ಪುವ ಪ್ರಸಂಗವನ್ನೇ ತಂದು ಬಿಟ್ಟೆಯಲ್ಲ. ಹಿಂದೆ ಜಯದ್ರಥನ ವಧೆಯ ಕಾಲದಲ್ಲೂ ಇದೇ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದೆ. ಅಂದು ಒದಗಿದ ಸಂದಿಗ್ಧತೆ ಇಂದು ಒದಗಿತಲ್ಲ. ಪಾರ್ಥ, ವೀರವೈಷ್ಣವನಾದ ಈತ ನನ್ನ ಪರಮ ಭಕ್ತನೂ ಆಗಿದ್ದಾನೆ. ಅಂತಹವನನ್ನು ನಾನು ಹೇಗೆ ಎದುರಿಸಲಿ? ಧರ್ಮ ಸಂಕಟವನ್ನೇ ಒದಗಿಸಿದೆಯಲ್ಲ. ಸ್ವಾಮಿ, ಮೂರು ಲೋಕವನ್ನು ಕಾಯುವಂತಹ ಸ್ವಾಮಿ ನೀನು. ನಿನಗೆ ಇಬ್ಬಂದಿ. ಆತನಿಗೆ ಏನು ಬೇಕೋ ಅದನ್ನು ಆತನಿಗೆ ಕೊಡು, ನನಗೇನು ಬೇಕೋ ಅದು ನನಗೆ ಕೊಡು ಸ್ವಾಮಿ. ಆತನಿಗೆ ಬೇಕಾದ್ದು ಲೌಕಿಕವಾದಂತಹ ಜಯ, ಅದು ಆತನಿಗೆ ನೀಡು ಸ್ವಾಮಿ. ನನಗೆ ಬೇಕಾದದ್ದು ಪಾರಮಾರ್ಥಿಕವಾದಂತಹ ಜಯ, ಅದನ್ನು ನನಗೆ ನೀಡು ಸ್ವಾಮಿ. ಸೈರಿಸು ಸೈರಿಸು. ಸದ್ಭಕ್ತರಾದ ಇವರನ್ನು ಸಂಹರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ನಿನಗಿನ್ನೂ ಶಕ್ತಿ ಬೇಕಾಗಿದೆ. ಅದಕ್ಕಾಗಿ ಕೃಷ್ಣಾವತಾರದ ಗೋವರ್ಧನೋದಾರಿಯಾಗಿದ್ದಾಗ ಸಂಪಾದಿಸಿದ ಪುಣ್ಯವನ್ನು ನಿನ್ನ ಈ ಬಾಣಕ್ಕೆ ದಾರೆ ಇರುತ್ತೇನೆ. ಈಗ ಪ್ರಯೋಗಿಸು. ಪ್ರಯೋಗಿಸುವಂತಹ ಈ ಶರವನ್ನು ಮಾರ್ಗ ಮಧ್ಯದಲ್ಲಿ ಕತ್ತರಿಸದೆ ಹೋದರೆ ನಾನು ಕೃಷ್ಣರಾಯ. ಒಂದು ಬಾಣ ಹೋದರೆ ಏನಾಯ್ತು? ಇನ್ನೊಂದನ್ನು ಪ್ರಯೋಗಿಸುತ್ತೇನೆ. ಸೈರಿಸು ಸೈರಿಸು ಸೈರಿಸು. ಪಾರ್ಥ, ಈಗಾಗಲೇ ಒಂದು ಬಾಣವನ್ನು ಕಳೆದುಕೊಂಡಿದ್ದಿ. ನಿನಗೆ ಈ ಶಕ್ತಿ ಸಾಲದು. ಅದಕ್ಕಾಗಿ ಕೃಷ್ಣಾವತಾರದ ಪುಣ್ಯದ ಸರ್ವಸಾರವನ್ನು ದಾರೆ ಎರೆಯುತ್ತೇನೆ. ಈಗ ಪ್ರಯೋಗಿಸು. ಪಾರ್ಥ, ನೀನು ಪ್ರಯೋಗಿಸುವಂತಹ ಈ ಶರವನ್ನು ಮಾರ್ಗ ಮಧ್ಯದಲ್ಲಿ ಕತ್ತರಿಸದೇ ಹೋದರೆ ಋಷಿವರೇಣ್ಯರಾದಂತಹ ವಸಿಷ್ಠಾರುಂಧತಿಯರು ಏಕಾಂತದ ಸಂದರ್ಭದಲ್ಲಿ ಇರುವಾಗ ಅವರ ಏಕಾಂತಕ್ಕೆ ಭಂಗ ತಂದಂತಹ ಪಾಪ ನನಗೆ ಬರಲೇ ನೋಡೋಣ. ಎರಡನೇ ಬಾಣ ಹೋದರೆ ಏನಾಯ್ತು? ಮೂರನೇ ಬಾಣವನ್ನು ಪ್ರಯೋಗಿಸುತ್ತೇನೆ. ಸೈರಿಸು. ನೀನಂದುಕೊಂಡಷ್ಟು ಸುಲಭವಿಲ್ಲ ಈ ಬಾರಿಯ ಬಾಣ ಪ್ರಯೋಗ. ಅದಕ್ಕಾಗಿ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನ ಕಾಲದಲ್ಲಿ ರಾವಣ ಕುಂಭಕರ್ಣರನ್ನು ಸಂಹರಿಸಿದಾಗ ಸಂಪಾದಿಸಿದ ಪುಣ್ಯವೇನುಂಟೋ ಅದನ್ನೆಲ್ಲ ದಾರೆ ಇರುತ್ತೇನೆ. ಮಾತ್ರವಲ್ಲ, ತ್ರಿಶಕ್ತಿಗಳಾಗಿ ಆದಿ ಮಧ್ಯ ಅಂತ್ಯರು ನಾವು ಮೂವರೂ ಇರುತ್ತೇವೆ. ಇಷ್ಟು ಸತ್ವಯುತವಾದ ಶರವನ್ನು ಎಸೆದು ಬಿಡಲು ನಿನಗೂ ಶಕ್ತಿ ಬೇಕಲ್ಲ. ಸಾಧ್ಯವಾಗುತ್ತಿಲ್ಲ ದೇವಾ. ಅದಕ್ಕೈಗೋ ಕೈ ನಡುವೆ ಬೆನ್ನನ್ನು ಚಪ್ಪರಿಸಿದ್ದೇನೆ. ಮುಂದುವರಿಸುವುದನ್ನು ಈ ಖಂಡವಿಲ್ಲದ ಖಂಡವಿಲ್ಲದ ಪುಣ್ಯವನ್ನು ಖಂಡವಿಲ್ಲದ ಪುಣ್ಯವನ್ನು ಸೂರ್ಯಗೊಂಡವನಾದೋ ನರನು ಕೊಂಡಾಡದಿರೈದರಿದೆ ಕಂಡ ಧನವಿರಿದಿರದೆ. ಸ್ವಾಮಿ, ನಿನ್ನ ಅಖಂಡವಾದಂತಹ ಪುಣ್ಯಗಳೇನುಂಟು ಅದನ್ನೆಲ್ಲವನ್ನು ಖಂಡಿಸಿ 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 ಈ ಪಾರ್ಥನ ಶರಕ್ಕೆ ಧಾರೆಯನ್ನು ಇರುತ್ತಾ ಇದ್ದೀಯಲ್ಲ ಸ್ವಾಮಿ. ಈ ಶರಗಳನ್ನೆಲ್ಲ ಮಾರ್ಗ ಮಧ್ಯದಲ್ಲಿ ಕತ್ತರಿಸಿದಂತಹ ಪುಣ್ಯ ನನಗೇ ಸೇರಿತು ಎಂಬಂತಹ ಸಾರ್ಥಕತೆ ನನಗಿದೆ. ಆದ್ದರಿಂದ ಪಾರ್ಥ, ಕೇಳು. ಅಂಬಿದ ಕಡಿಯದಿರೆ ಎಲ್ಲವೋ ಪಾರ್ಥ, ನೀನು ಪ್ರಯೋಗಿಸುವಂತಹ ಈ ಶರವನ್ನು ಮಾರ್ಗ ಮಧ್ಯದಲ್ಲಿ ಕತ್ತರಿಸದೇ ಹೋದರೆ ಆ ಶಿವರಾತ್ರಿಯ ದಿನ ಕಾಶಿಯಲ್ಲಿ ಶಿವಭಜಕನೊಬ್ಬ ಶಿವರಾತ್ರಿಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅದರಲ್ಲಿ ಎಡಗಾಲಿನಿಂದ ತುಳಿದಂತಹ ಪಾಪ ನನಗೆ ಬರ ನೋಡೋಣ. ನೋಡೋಣ ಬಾ.
ಕಾಣಿಸಿ ಎಸೆದಿದ್ದೇನೆ. ಅದು ನೇರವಾಗಿ ಹಂಸಧ್ವಜನ ಪಾದಕ್ಕೆ ಬಿದ್ದಾಗ ಆತ ಓಡೋಡಿ ಬಂದು ಕಪ್ಪ ಕಾಣಿಕೆಗಳನ್ನು ನೀಡಿ ನಿನ್ನ ಸೇನೆಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ತಿಳಿಸಿದ್ದಾನೆ. ಮಂಗಳಮಯವಾದ ಈ ಸಂದರ್ಭದಲ್ಲಿ ಲೋಕಕ್ಕೆ ಮಂಗಳವನ್ನು ಕೋರೋಣ. ಭದ್ರಂ ಶುಭಂ ಮಂಗಳಂ.